17 ವರ್ಷ RCB ಕಂಟಿನ್ಯೂಸ್ ಆಗಿ ಸೋತ್ರು ಸಹ ನಾವು ಅವ್ರ ಮೇಲೆ ನಂಬಿಕೆ ಬಿಡದೆ ಈ ಸತಿ ಕಪ್ ನಮ್ದೆ, ಈ ಸತಿ ಕಪ್ ನಮ್ದೆ, ಈ ಸತಿ ಕಪ್ ನಮ್ದೆ ಅಂತ ಹೇಳ್ಕೊಂಡ್ ಬಂದ್ವಲ್ಲ, ಅದೇ ಹೋಪ್ನ ನೀವು ನಿಮ್ಮೇಲೆ ಇಟ್ಕೊಳ್ಳಿ. ಯಾರೋ ಥರ್ಡ್ ಪರ್ಸನ್ ಯಾವ್ದೋ ಒಂದು ಟೀಮ್ ಅಂದ್ರೆ ನಮ್ಮ ಅಣ್ಣ ತಮ್ದಿರಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲ, ಇನ್ನೊಂದಲ್ಲ, ಅಥವಾ ಅವ್ರು ಗೆದ್ರೆ ನಮ್ಗೇನ್ ದುಡ್ಡು ಬರಲ್ಲ. ಬಟ್ ಅವ್ರ ಮೇಲೆ ಹೋಪ್ ಇಟ್ಕೊಂಡಿದ್ರಲ್ಲ, ಅದ್ರೊಳಗೆ 10% ನಿಮ್ಮ ಮೇಲೆ ನೀವು ಹೋಪ್ ಇಟ್ಕೊಂಡ್ರೆ ನಿಮ್ ಫಿಟ್ನೆಸ್ ಜರ್ನಿ ಆಗ್ಲಿ, ಫೈನಾನ್ಷಿಯಲ್ ಗೋಲ್ಸ್ ಆಗಿರ್ಲಿ, ಏನೇ ಒಂದು ವೆಲ್ ಕ್ರಿಯೇಷನ್ ಆಗಿರ್ಲಿ, ಆರಾಮಾಗಿ ಅಕಾಂಪ್ಲಿಷ್ ಮಾಡ್ತೀರಾ. ಆಮೇಲೆ ಎಷ್ಟೋ ಟೀಮ್ಗಳು ಬಂದೋದ್ವು, ಪುಣೆ, ಕೇರಳ ಟೀಮ್ಸ್ ಎಲ್ಲ ಬಂದೋಯ್ತು, ಅವರು ಕ್ವಿಟ್ ಮಾಡ್ಬಿಟ್ರು. ನಮ್ಮ ಕರ್ನಾಟಕದವರು ಕ್ವಿಟ್ ಮಾಡದೆ ಎಫರ್ಟ್ಸ್ ಕಂಟಿನ್ಯೂಸ್ ಹಾಕಿ ಪ್ರತಿ ವರ್ಷನೂ ಅಪ್ಗ್ರೇಡ್ ಆಗಿ ಕೊನೆಯಲ್ಲಿ ಗೆದ್ರು. ಹಾಗೆ ನಿಮ್ ಜರ್ನಿನೂ ಆಗ್ಬೇಕು. ಈ ವರ್ಷ ಫಿಟ್ನೆಸ್ ಜರ್ನಿ ಅಕಾಂಪ್ಲಿಷ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಚಿಂತೆ ಇಲ್ಲ, ಮುಂದಿನ ಸತಿ ನ್ಯೂ ಇಯರ್ಗೆ ನಾನು ಫಿಟ್ ಆಗಿ ಕಾಣ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಿ. ಹಂಗನ್ಬಿಟ್ಟು ಮಾಡ್ಬಿಟ್ಟು ಸುಮ್ನೆ ಕ್ವಿಟ್ ಮಾಡಿ ಮನೇಲಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಬೇಕಾಗಿರೋ ಎಫರ್ಟ್ಸ್ ನ ಹಾಕ್ತೀರಿ. ಒಂದಲ್ಲ ಒಂದು ನ್ಯೂ ಇಯರ್ಗೆ ನೀವು ನಿಮ್ಮ ಡ್ರೀಮ್ ಫಿಸಿಕ್ಸ್ ನ ಹೊಂದಿರ್ತೀರಾ. ಜರ್ನಿನಲ್ಲಿ ಸಣ್ಣ ಪುಟ್ಟ ಫೇಲ್ಯೂರ್ಸ್ ತುಂಬಾ ಕಾಮನ್ ಆಗಿರುತ್ತೆ. 17 ವರ್ಷ ಫೇಲ್ಯೂರ್ಸ್ ಖಂಡಿತ ಯಾರು ಊಹಿಸ್ಕೊಳ್ಳಕ್ಕೂ ಆಗಲ್ಲ. ನಾವು ಯಾರು ಅಷ್ಟೊಂದು ವರ್ಷ ಒಂದು ಗೋಲ್ಗೆ ಸ್ಟಿಕ್ ಆನ್ ಆಗಲ್ಲ. ಬಟ್ ಅವರು ಕ್ವಿಟ್ ಮಾಡ್ಲಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಜರ್ನಿನಲ್ಲಿ ಸರ್ಟೆನ್ ಡೇಸು ವರ್ಕೌಟ್ ಡಯಟ್ ಆಗದೆ ಇರ್ಬೋದು, ಅದು ವಾರಗಳಾಗಿ ಕನ್ವರ್ಟ್ ಆಗ್ಬೋದು, ಅಥವಾ ಇಂಜುರಿ ಏನೋ ಆಯ್ತು, ಅಥವಾ ವರ್ಕ್ ಸ್ಕೆಡ್ಯೂಲ್ ಜಾಸ್ತಿ ಇತ್ತು, 1 ತಿಂಗಳು ವರ್ಕೌಟ್ ಮಾಡಕ್ಕಾಗಿಲ್ಲ, ಇಂಜುರಿ ಆಗಿ 2-3 ತಿಂಗಳು ರೆಸ್ಟ್ ತಗೊಳಂಗಾಯ್ತು ಅಂದ ತಕ್ಷಣ ಕ್ವಿಟ್ ಮಾಡಕ್ ಹೋಗ್ಬೇಡಿ. ಎಂಡ್ ಆಫ್ ದ ಫಿಟ್ನೆಸ್ ಜರ್ನಿ ಅಲ್ಲ ಅದು ಕೇವಲ ಒಂದು ಸಣ್ಣ ಫೇಲ್ಯೂರ್ ಅಷ್ಟೇ. ಅದನ್ನ ಮನ್ಸಿಗೆ ತಗೊಳಕ್ ಹೋಗ್ಬೇಡಿ. ಮತ್ತೆ ಪ್ರಯತ್ನ ಮಾಡಿ, ಖಂಡಿತ 1 to 2 years ಅಲ್ಲಿ ನೀವು ನಿಮ್ಮ ಗೋಲ್ನ ಅಕಾಂಪ್ಲಿಷ್ ಮಾಡೇ ಮಾಡ್ತೀರಾ. ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಎಲ್ಲಾ ಸುಗಮವಾಗಿ ಸಾಗಿದ್ರೆ 3 to 6 months ಸಾಕು. ಇಲ್ಲದೆ ಇದ್ರೆ 1 to 2 years ಅಲ್ಲಿ ಖಂಡಿತ ಆಗುತ್ತೆ. ಯಾರ ಮೇಲೋ ಇಟ್ಟಿರೋ ಹೋಪ್ನ ನಿಮ್ಮ ಮೇಲೆ ನೀವು ಇಟ್ಕೊಳ್ಳಿ. ನಿಮ್ ಕೈಲಿ ಆಗದೆ ಇದ್ರು ಪ್ರತಿ ವರ್ಷನೂ ನಾನು ಈ ವರ್ಷ 6 pack ಮಾಡ್ತೀನಿ, ಈ ವರ್ಷ ಒಂದು 20-30 kg ರೆಡ್ಯೂಸ್ ಮಾಡ್ತೀನಿ ಅಂತ ಮತ್ತೆ ಫೇಲ್ಯೂರ್ ಆದ್ರೂ ಪ್ರಯತ್ನ ಪಡ್ತಾನೇ ಇರಿ. ಒಂದಲ್ಲ ಒಂದಿನ ನೀವು ಸಾಧನೆ ಮಾಡೇ ಮಾಡ್ತೀರಾ.